ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಓ ಇಲ್ಲೇ ಆಂಜನೇಯ, ಪಂಚಮುಖಿ ಆಂಜನೇಯ ಅಪ್ಪಿ ಇದು ಭಗವಂತ. ಇಲ್ಲಿಗೆ ಒಳಗಡೆ ಬರೋದಕ್ಕೆ 10 ರೂಪಾಯಿ ಟಿಕೆಟ್ ತಗೋತಾರೆ. ಚೆನ್ನಾಗಿ ಮಾಡಿದ್ದಾರೆ ಇದೊಂಥರ. ಮತ್ತು ಆಲ್ರೆಡಿ ಯಾರು ಹೋಗಿ ಬಂದರು, ಬರ್ತಾ ಇದ್ದಾರೆ. ಹೋಗೋದು ಗೇಟ್ ಹಾಕ್ತಾರೆ, ಗೇಟ್ ಹಾಕ್ತಾ ಇದ್ದಾರೆ. ಹೋಗಿ ಇವರೆಲ್ಲ ಪೂಜೆ ಕೂತ್ಕೊಂಡು ಬರ್ತಾರೆ ನೋಡಿ ಆ ಕಡೆಯಿಂದ. ಏನಿಲ್ಲಿ ಇದೇನಪ್ಪ ಅದ ಆ ಕಡೆಯಿಂದ ಬರೋಣ ಫಸ್ಟ್. ಬಸ್ಸಿಗೆ ನೋಡಿ. ರೈಟ್ ಹೋಗೋಣ ಈಗ. ಇಲ್ಲೇ ಜಾಸ್ತಿ. ಎಲ್ಲಿ ಹೋಗ್ತಿದ್ವಿ? ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಅನ್ನ ಸಂತರ್ಪಣೆ ನಡೆಯುತ್ತೆ ಮುಂದೆ. ಕಸ ಎತ್ಕೊಂಡೋಗೋದಕ್ಕೆ ಯಾವ ಥರ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಕಮ್ಮಿ ಆಗಿದ್ದಾರೆ ಜನ ಇವತ್ತು. ಸಖತ್ ರಶ್ ಇರೋದು ಈ ಸರಿನ ಫುಲ್ ಕಮ್ಮಿ ಅಪ್ಪಿ. ನಾವು ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೀವಿ. ಬಾಯಲ್ಲಿ ನೋಡಿ, ಸಂಜೆ ಆದರೂ ನಡೀತಾ ಇರುತ್ತೆ ನೋಡಿ. ನೋಡಿ ಬರ್ತೀವಿ. ತಗೊಳಂಗಿಲ್ಲ, ಗಾಡಿನ ಇಲ್ಲೇ ನಿಲ್ಲಿಸ್ಬೇಕು, ಪಾರ್ಕ್ ಮಾಡ್ಬೇಕು. ಬರ್ತೀವಿ. ಒಂದು ನಿಮಿಷ ಬರ್ತೀವಿ. ಗಾಡಿ ನಿಲ್ಲಿಸ್ಬೇಕಲ್ಲ. ಅಮ್ಮ ಏನಮ್ಮ ಇದು ಹಿಂಗೆ? ಎಲ್ಲ ಕಡೆ ಹಂಗೆ ನಿಂತು ಬಿಟ್ಟವ್ರೆ. ನಂಗೆ ನಗು ಬರ್ತೈತೆ. ಫುಲ್ಲು ಪ್ರಸಾದ ಅನ್ಸ್ತಾರೆ ನೋಡಿ. ಅಲ್ಲಿ ನೋಡೋಣ ಎಲ್ಲ ವೇಸ್ಟ್ ಹೆಂಗೆ ಮಾಡಿದ್ದಾರೆ. ಇಲ್ಲಿ ಪ್ರಸಾದ ಸಾಕು ಅಂದ್ರೆ ಬಿಡಲ್ಲ, ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ಅಷ್ಟೊಂದು ಜನ ಪ್ರಸಾದ ಮಾಡಿರ್ತಾರೆ, ಜನಗಳಿಗೆ ತಿನ್ನೋದಕ್ಕಾಗಲ್ಲ. ಆ ರೇಂಜಿಗೆ ಭಕ್ತಾದಿಗಳು ಪ್ರಸಾದ ಮಾಡಿ ಹಂಚ್ತಾ ಇರ್ತಾರೆ. ಅನ್ನ ಸಂತರ್ಪಣೆ ತುಂಬ ನಡೀತಾ ಇರುತ್ತೆ ಇಲ್ಲಿ. ಬನ್ನಿ ಈಗ ಒಂದು ಕಡೆಯಿಂದ ಹೋಗೋಣ, ಅಲ್ಲಿ ತನಕನೂ ಲಾಸ್ಟು. ಅಲ್ಲೆಲ್ಲ ಇಸ್ಕತ್ಯಾ ತೋರ್ಸೋದಷ್ಟೇ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ, ಅಲ್ಲೇ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಹಿಂಗೆ ಹೋಗೋಣ ಬಾ. ಮತ್ತೆಲ್ಲ ಹೊರಗಡೆ ಇದ್ರಲ್ಲ? ಇಲ್ಲ ಮೇಡಮ್, ಈ ವರ್ಷ ಇಲ್ವಾ? ಆ ಬೇರೆ ಕಡೆಯಿಂದ ತುಂಬಿಕೊಂಡು ಅಲ್ಲಿ ಡಸ್ಟ್ಬಿನ್ಗೆ ಸುತ್ತೂರು ಮಠ ಒಳಗಡೆ ಹೋಗ್ಬರದ ಅನ್ಸುತ್ತೆ. ಅಲ್ಲಿ ಹತ್ರ ಬೈದು
ಪ್ರೀತಿಗೆ ಇನ್ನೇನು ಮಾಡೋದು? ಚೆನ್ನಾಗಿ ರಶ್ ಇದ್ದಾರೆ ಅಂತ ಅಲ್ಲಿ ಹೋದ್ರು ಅನಿಸುತ್ತೆ. ತುಂಬ ಜನ ರಶ್ ಇದ್ರು. ಇವಾಗಂತೂ ಇಲ್ಲಂತೂ ಖಾಲಿ. ಕಾಲೇಜಲ್ಲಂತೂ ಅಷ್ಟು ಜನ ನಿಂತವ್ರೆ. ದೇವಸ್ಥಾನದ ಹತ್ರ ಹೋಗ್ಬರೋದು. ಇಲ್ಲ ಮಾಡು. ಚೀ ಕೊಚ್ಚ ಮೇಲೆ ಹಚ್ಚು. ನನ್ನ ಕಾಲಿಗೂ ಅರ್ಥ ಅನ್ಸುತ್ತೆ. ನಿಂಗೆ ಕಾಲು ನೋಡು ಅಲ್ಲಿ. ಓ ಅಲ್ಲಿ ಹಾಯ್ ಮಾಡ್ತಾರೆ ಪ್ರಿಯಾ, ಹಾಯ್ ಮಾಡ್ತಾ ಇದ್ದಾರೆ ಪಾಪ ಅವರೆಲ್ಲ. ಬೆಟ್ಟದಲ್ಲಿ ದರ್ಶನ ಮಾಡ್ಕೊಂಡು ಬರೋಂಥ ಭಕ್ತಾದಿಗಳಿಗೆಲ್ರಿಗೂ ಪ್ರಸಾದನ ವಿತರಣೆ ಮಾಡ್ತಾರೆ. ತುಂಬ ಜನ ಮಾಡ್ತಾರೆ. ಮೈಸೂರಲ್ಲಿ ಗಲ್ಲಿ ಗಲ್ಲಿನಲ್ಲಿ ರೋಡಲ್ಲೂ ಕೂಡ ಅನ್ನ ಸಂತರ್ಪಣೆ ನಡೀತಾನೆ ಇರುತ್ತೆ. ಇವತ್ತು ಕಡೆ ಶುಕ್ರವಾರ, ಇವತ್ತು ಕಡೆ ಆಷಾಢ ಶುಕ್ರವಾರ, ಇವತ್ತೇ ಲಾಸ್ಟು. ಇನ್ನೂ ನಡೆಸ್ತಾ ಇರ್ತಾರೆ ಗೊತ್ತಿಲ್ಲ. ಸುಮ್ಮನೆ ಬ್ಲಾಗ್ ಮಾಡೋದಕ್ಕೆ ಅಂತ ಬಂದ್ವಿ. ನಾವು ಪ್ರಸಾದ ತಿಂದ್ವಿ. ಹಾಗೆಯೇ ಹೋಗ್ತಾ ಇಲ್ಲಿ ದತ್ತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ. ಅಂತೀವಿ ಇದೇ ರೋಡಲ್ಲೇ ಓಡಾಡೋದು ನಾವು, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತೀವಿ. ಇವತ್ತು ಸಿಂಪಲ್ ಬ್ಲಾಗ್ ಮಾಡಿದ್ದು, ಹಾಗಾಗಿ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ನನಗೆ ಈ ದೇವರು ಸಖತ್ತು ಫೇವರು. ಇದು ನಮ್ಮ ಮನೆ ದೇವ್ರು ಬೇರೆ, ವೆಂಕಟೇಶ್ವರ ನಮ್ಮ ಮನೆ ದೇವರು. ಇಲ್ಲಿಗೆ ಬರೋದಕ್ಕೆ ಒಂದು ಖುಷಿ ನನಗೆ ಯಾವಾಗ್ಲೂ. ಒಳಗಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನನೂ ದೇವಸ್ಥಾನ ಓಪನ್ ಆಗಿದೆ. ಇಲ್ಲಿಗೆ ಬರೋದ್ರಿಂದ ಸ್ವಲ್ಪ ಮನಸ್ಸಿಗೂ ನೆಮ್ಮದಿ. ಅವಾಗವಾಗ ಬರ್ತಾ ಇರ್ತೀವಪ್ಪ ಇಲ್ಲಿಗೆ. ತಿರುಪತಿಗಂತೂ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಪಕ್ಕದಲ್ಲಿರೋಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕಾದ್ರೂ ಬರ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಇಷ್ಟೇ ತೋರ್ಸೋಕ್ಕಾಗೋದು ನಿಮಗೆ, ಇಷ್ಟೇ. ಫುಲ್ ಖಾಲಿ ಖಾಲಿ ದೇವಸ್ಥಾನ. ಇವತ್ತು ಶುಕ್ರವಾರ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟವ್ರು ಇಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಒಳಗಡೆ ಬಂದ್ವಿ. ಇಲ್ಲೇ ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇದೆ. ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ. ಒಳಗಡೆ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ. ಏನು CC ಕ್ಯಾಮ್ರಾ ಬೇರೆ ಇದೆ ಇಲ್ಲಿ. ಪಾತಾಳ ಆಂಜನೇಯ ಇದೆಯೋ ಇಲ್ಲ ಈಶ್ವರ ಇದೆಯೋ ಗೊತ್ತಿಲ್ಲ. ಅಯ್ಯೋ ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಓ ಇಲ್ಲೇ ಆಂಜನೇಯ, ಪಂಚಮುಖಿ ಆಂಜನೇಯ ಅಪ್ಪಿ ಇದು. ಭಗವಂತ. ಇಲ್ಲಿಗೆ ಒಳಗಡೆ ಬರೋದಕ್ಕೆ 10 ರೂಪಾಯಿ ಟಿಕೆಟ್ ತಗೋತಾರೆ. ಚೆನ್ನಾಗಿ ಮಾಡಿದ್ದಾರೆ ಇದೊಂಥರ. ಖುಷಿ ಅನ್ನಿಸ್ತು ಇಲ್ಲಿಗೆ ಬಂದಮೇಲೆ. ಫ್ಯಾನ್ ಬೇರೆ ಹಾಕಿದ್ದಾರೆ, ಸೆಕೆ ಆಗುತ್ತೆ ಅಂತ ಹೇಳಿ. ಹೋಗೋಣ ಈಗ. ಈಗ ಮೇಲ್ಗಡೆ ಹತ್ಬೇಕೀಗ. ಆಚೆ ಕಡೆ ವಿಡಿಯೋ ಮಾಡಿದ್ರೆ ಬೈತಾರೆ, ಅದಕ್ಕೆ ಆಫ್ ಮಾಡ್ಬಿಡ್ತೀನಿ ಇಲ್ಲೇನೆ. ಚೆನ್ನಾಯ್ತದು. ಕೃಷ್ಣ ಹುತ್ತದೊಳಗಡೆ ಕೈಗೆ ದಾರ ತಗೊಂಡಿದ್ದೀವಿ. 4 ದಾರ ತಗೊಂಡಿದ್ದೀನಿ. ಇವಳು ಬೇಡ ಬೇಡ ಅಂತಾಳೆ. ಒಳ್ಳೇದು. ಆಂಜನೇಯ ಸ್ವಾಮಿ ದೇವಸ್ಥಾನದ ದಾರ ಕಟ್ಕೊಂಡ್ರೆ ಶ್ರೀರಕ್ಷೆ ಗೊತ್ತಾ. ಇಲ್ಲೂ ಕೂಡ ಪ್ರಸಾದ ಸಿಕ್ತು. ಯಾವುದು ಬಿಸಿಬೇಳೆ ಬಾತು ಮತ್ತು ಸ್ವೀಟ್ ಪೊಂಗಲ್ ಥರ. ಇಲ್ಲೂ ಪ್ರಸಾದ ತೊಗೊಂಡು ತಿನ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಸಿಂಪಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.